ಶೀಘ್ರವಾಗಿ ಮುಗಿಸಬೇಕು. ಯಾಕೆಂದ್ರೆ ಅದು 19,000 ಕೋಟಿ ಪ್ರಾಜೆಕ್ಟ್ ಇಂಟು 38,000 ಕೋಟಿ ಪ್ರಾಜೆಕ್ಟ್. ಅದರಲ್ಲಿ ಸಾಕಷ್ಟು ಬೇರೆ ತರ ಇದು ಇದೆ. ಅದರಿಂದ ಮುಗಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಮಾಡ್ತಾ ಇರೋದು. ನಿಜವಾಗಿಯೂ ಪಬ್ಲಿಕ್ಗೆ ಒಳ್ಳೇದಾಗಬೇಕು, ಪಬ್ಲಿಕ್ಗೆ ಇದರಿಂದ ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶ ಇಲ್ಲ. ನಾನು ಆಗಲೇ ಹೇಳಿದೆ, ಫಸ್ಟ್ ಟೈಮ್ ನೀವು ಕೇಳಿದಾಗ ಹೇಳಿದೆ, ಇದು ಬರೀ ಕಾರುಗಳು ಮಾತ್ರ ಅಂತ ಅಂದ್ಬಿಟ್ಟು ಅಂತ. 2 ವೀಲರ್ಸ್ ಹೋಗಕ್ಕಾಗತ್ತಾ ಅಲ್ಲಿ ದುಡ್ಡು ಕೊಟ್ಟು ಅಂತ ಅವ್ರು ಕೇಳಿದ್ರು. 2 ವೀಲರ್ಸ್ ಅಲೋನೇ ಮಾಡಲ್ಲ, ಹೋಗೋ ಪ್ರಶ್ನೆ ಏನು, ಅದಕ್ಕೆ ಡಬಲ್ ದುಡ್ಡು ಕೊಟ್ಟರು ಅಲ್ಲಿ ಅಲೋ ಮಾಡಲ್ಲ. ಅದರಿಂದ ಈ ಪ್ರಾಜೆಕ್ಟ್ ಇಂದ ಯಾವುದೇ ರೀತಿ ಒಂದು ಪಬ್ಲಿಕ್ ಬೆನಿಫಿಟ್ ಇಲ್ಲ. ಆ ತರ ಪ್ರಾಜೆಕ್ಟ್ ನ ಸರಿ ಮಾಡಬೇಕು. ಯಾಕೆ ಅಂತಂದ್ರೆ ಅಲ್ಲಿ ಬೇರೆ ತರ ನಮ್ಗೆ ಅನುಕೂಲ ಇದೆ ಅಂತ ಅನ್ನೋ ಒಂದು ದೃಷ್ಟಿಯಿಂದ ಮಾಡ್ತಾ ಇರೋದು ಬಹಳ ತಪ್ಪು. ಅಂಡ್ ಇದರಲ್ಲಿ ಎಲ್ಲಾ ರಾಜಕೀಯ ಪಕ್ಷದವ್ರದ್ದು ರೋಲ್ ಇದೆ. ಈ ಪ್ರಶ್ನೆ ಕೇಳಿದ್ರೆ ಇಡೀ ವಿಧೇಯಕ ಪಾಸ್ ಮಾಡ್ಕೊಳ್ಳೋದ್ರ ಹಿಂದಿರುವ ಏಕೈಕ ಉದ್ದೇಶ ಅಂತಂದ್ರೆ ಟನಲ್ ರೋಡ್ ಅಂತ ತಮ್ಮ ಪ್ರಕಾರ ಈಗ ಇಮಿಡಿಯೇಟ್. ಅದ್ರ ಜೊತೆಗೆ ಮುಂದೇನು ದಾರಿ ಸುಗಮ ಮಾಡ್ಕೋತಾರೆ. ಅವರು ಮಾಡ್ತಕ್ಕಂಥ ಕೆಲಸಗಳಿಗೆ, ಮಾಡ್ತಕ್ಕಂಥ ಬೇಡವಾದ ಕೆಲಸಗಳಿಗೆ ಅನುಕೂಲ ಆಗಕ್ಕೆ ಈ ದಾರಿ ಸುಗಮ ಮಾಡ್ಕೋತಾರೆ ಹೊರತು ಖಂಡಿತವಾಗಿ ಇದರಲ್ಲಿ ಯಾವುದೇ ಸಾರ್ವಜನಿಕ ಹಿತದೃಷ್ಟಿ ಇಲ್ಲ. ನಟರಾಜ್ ಗೌಡ್ರೆ, ಮತ್ತೊಂದು ಚರ್ಚೆ ಏನಾಗ್ತದೆ ಅಂತಂದ್ರೆ, ಎಸ್ಪೆಷಲಿ ಉತ್ತರ ಕರ್ನಾಟಕ ಭಾಗದ ಬಗ್ಗೆನೇ ಮಾತನಾಡುವಾಗ ಈ ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ ಆಗ್ಲಿ, ಮಹದಾಯಿ ಆಗ್ಲಿ, ಭೂಸ್ವಾಧೀನ ಹಾಗೆ ಪುನರ್ವಸತಿ ಎಷ್ಟೋ ವರ್ಷಗಳಿಂದ ಬಡ್ಕೊಂಡ್ರು ಕೂಡ ಜನರ ಕಡೆ ತಿರುಗಿ ನೋಡ್ತಾ ಇಲ್ಲಪ್ಪ. ಅದಕ್ಕೆ ಬೇಕಾಗಿರುವ ಕಾನೂನಾತ್ಮಕ ಪ್ರಕ್ರಿಯೆಗಳ ಬಗ್ಗೆ ಸರ್ಕಾರಗಳು, ನಾನು ನಿಮ್ದು ಅಂತ ಮಾತ್ರ ಹೇಳ್ತಿಲ್ಲ, ಕಾಂಗ್ರೆಸ್ನದ್ದು ಅಂತಲ್ಲ, ಸರ್ಕಾರಗಳು ತಲೆನೇ ಕೆಡಿಸ್ಕೊಳ್ತಿಲ್ಲ. ಆದ್ರೆ ಇದೊಂದು ವಿಚಾರದಲ್ಲಿ ನೋಡಿ, ಟನಲ್ ರೋಡ್ಗೋಸ್ಕರ ಆತುರವಾಗಿ 1-2 ದಿನಗಳಲ್ಲೇ ನಿರ್ಧಾರ ಮಾಡಿ ಮಣ್ಣೆ ಮಾಡಿ ಪಾಸ್ ಕೂಡ ಮಾಡಿಸ್ಕೊಂಡ್ಬಿಟ್ರಿ. ಅಂದ್ರೆ ಟನಲ್ ರೋಡ್ ಬಗ್ಗೆ ಇರುವ ಆಸಕ್ತಿ ನಿಮ್ಗೆ ಸಾವಿರಾರು ರೈತರಿಗೆ ಬದುಕನ್ನ ಕಲ್ಪಿಸಿಕೊಡುವಂತ ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ ಆಗ್ಲಿ, ಮಹದಾಯಿ ವಿಚಾರಕ್ಕಾಗ್ಲಿ ಇಲ್ಲ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿ ಕೇಳಿ ನೀರಾವರಿ ಮಂತ್ರಿ ಆಗಿದ್ದವರು ಸರ್. ಇದ್ರ ಬಗ್ಗೆನೂ ಇರ್ಬೇಕಾಗಿತ್ತಲ್ಲ ಆಸಕ್ತಿ. ಇಲ್ಲ, ಅದು ನೀರಾವರಿ ಮಂತ್ರಿ ಆಗಿದ್ದಂತವ್ರು, ಅವರಿಗೆ ಅಲ್ಲಿನ ರೈತರ ಜಮೀನು ಯಾರ್ಯಾರು ಮುಳುಗಡೆ ಆಗ್ತಾ ಇದೆ ಅವ್ರಿಗೆ ಅತಿ ಹೆಚ್ಚಿನ ಕಾಂಪನ್ಸೇಷನ್ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದವರು ಮೊನ್ನೆ ಡಿ.ಕೆ. ಶಿವಕುಮಾರ್ ಅವರೇ. ಅದನ್ನ ನೋಡಿ, ಅಪ್ಪರ್ ಕೃಷ್ಣ ಆಗ್ಬಹುದು, ಅಪ್ಪರ್ ಭದ್ರಾ ಆಗ್ಬಹುದು, ಮಹದಾಯಿ ಯೋಜನೆ ಆಗ್ಬಹುದು, ಮೇಕೆದಾಟು ಯೋಜನೆ ಆಗ್ಬಹುದು, ಎಲ್ಲಾ ಯೋಜನೆಗಳ ಬಗ್ಗೆನೂ ಅವ್ರಿಗೆ ಆಸಕ್ತಿ ಇದೆ. ಪ್ರಯಾರಿಟಿನಲ್ಲಿ ಖಂಡಿತವಾಗಿ ಆಸಕ್ತಿ ಟನಲ್ ರೋಡ್ ಬಗ್ಗೆ ಇದ್ದಂಗೆ ಕಾಣ್ತಿದೆ ಅನ್ನೋದು ಆರೋಪ. ಏನಾಗಿದೆ ಗೊತ್ತಾ, ಕೆಲವು ಯೋಜನೆಗಳಿಗೆ, ಈಗ ಮಹದಾಯಿ ಯೋಜನೆಗೆ ಇನ್ನು ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಸಿಗಬೇಕು, ಮೇಕೆದಾಟು ಯೋಜನೆಗೆ ಗ್ರೀನ್ ಸಿಗ್ನಲ್ ಸಿಗಬೇಕು. ಇದಕ್ಕೆ ಆ ತರದ ಏನು ಅಗತ್ಯ ಇಲ್ಲ. ನಮ್ಮ ರಾಜ್ಯದಲ್ಲಿ ಕೆಲವು ಅಭಿವೃದ್ಧಿ ಕಾರ್ಯಗಳು ನಿರಂತರ, ಯಾವ್ದು ಮೊದಲು ಯಾವ್ದು ನಂತರ ಅನ್ನೋದಕ್ಕಿಂತ ಸಮಾನಾಂತರವಾಗಿ ಎಲ್ಲಾ ಯೋಜನೆಗಳು ಶುರು ಆಗಬೇಕು ಅನ್ನೋದು ಉದ್ದೇಶ ಇರುತ್ತೆ. ಹಾಗಾಗಿ ಅದು ಮೇಕೆದಾಟು ಯೋಜನೆಯನ್ನು ಮಾಡ್ತಾರೆ, ಇದನ್ನು ಮಾಡ್ತಾರೆ, ನೀವು ಹೇಳಿದ ಅಪ್ಪರ್ ಭದ್ರಾ, ಅಪ್ಪರ್ ಕೃಷ್ಣಾ ಯೋಜನೆಗಳನ್ನು ಮಾಡ್ತಾರೆ. ಇದನ್ನ ಕರ್ನಾಟಕದಲ್ಲಿ ಅಭಿವೃದ್ಧಿ ಅನ್ನೋದು ನಿರಂತರವಾಗಿ ನಡೀಬೇಕು. ಈಗ ಒಂದಾದ್ಮೇಲೆ ಒಂದು ಮಾಡಕ್ ಹೋದ್ರೆ 50 ವರ್ಷ ಪ್ಲಾನ್ ಮಾಡ್ಬೇಕಾಗ್ತದೆ. ನಾವು 5 ವರ್ಷದಲ್ಲಿ, 10 ವರ್ಷದಲ್ಲಿ, 20 ವರ್ಷದಲ್ಲಿ ಬೆಂಗಳೂರಿಗೆ ಒಂದು ವಿಷನ್ ಇಟ್ಕೊಂಡು ಮಾಡಬೇಕು, ಕರ್ನಾಟಕ ಒಂದು ವಿಷನ್ ಇಟ್ಕೊಂಡು ಮಾಡಬೇಕು. ಆ ಲೆಕ್ಕದಲ್ಲಿ ಇದು ಒಂದು ಒಳ್ಳೆಯ ಯೋಜನೆ ಆಗಿದೆ. 83% ಜನ ಕನಿಸ್ತಾ ಇದೆ ನಟರಾಜ್ ಗೌಡ್ರೆ. ಐ ಡೋಂಟ್ ನೋ, ಸರ್ಕಾರ ಸಾರ್ವಜನಿಕರ ಮಾತನ್ನ ಆಲಿಸಿ ಅವರ ಭಾವನೆಗಳಿಗೆ ತಕ್ಕಂತೆ ಕೆಲಸ ಮಾಡುತ್ತೆ ಅಂತಂದ್ರೆ ನಮ್ ವೀಕ್ಷಕರ ಸಂಖ್ಯೆ ಕಡಿಮೆ ಇರಬಹುದು ಸರ್, ಇಡೀ ಕರ್ನಾಟಕದ ಜನರಿಗೆ ಕಂಪೇರ್ ಮಾಡಿ ನೋಡಿದಾಗ. ಬಟ್ ಸ್ಟಿಲ್ ನಮ್ಮ ವೀಕ್ಷಕರ ಪೈಕಿ 83% ಜನ ಕನಿಸ್ತಾ ಇದೆ ನಿಮ್ಮ ಈ ನಿರ್ಧಾರ ಅಂದ್ರೆ ಉದ್ಯಾನವನಗಳ 5% ಭೂಮಿಯನ್ನ ಬೇರೆ ಉದ್ದೇಶಕ್ಕೆ ಬಳಕೆ ಮಾಡೋದು ಸರಿ ಇಲ್ಲ ಅಂತ ಹೇಳಿ. ಸೊ ಈ ಜನರ ಅಭಿಪ್ರಾಯವನ್ನ ಕೂಡ ಸರ್ಕಾರ ಪರಿಗಣಿಸಲಿ ಅಂತ ಹೇಳಿ ಕಳಕಳಿಯಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಚರ್ಚೆಗೆ ಸಮಯ ಇದ್ದಿದ್ದಷ್ಟೇ. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.